ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ದಿನದಿಂದ ದಿನಕ್ಕೆ ಭೀಕರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ನಡುವೆ ದೇಶಗಳ ಮಿಲಿಟರಿ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತದ ಮಿಲಿಟರಿ ಶಕ್ತಿ ಹೇಗಿದೆ ಅಂತ ತಿಳಿದುಕೊಳ್ಳೋಕು ಮುನ್ನ ವಿಶ್ವದ ಕೆಲವೊಂದಿಷ್ಟು ದೇಶಗಳ ಬಗ್ಗೆ ನಾವು ಮಾತಾಡಲೇಬೇಕು. ಅಚ್ಚರಿ ಏನಂದ್ರೆ ವಿಶ್ವದ ಈ 36 ದೇಶಗಳಲ್ಲಿ ಸೈನ್ಯವೇ ಇಲ್ಲ. ಆದರೂ ಈ ದೇಶಗಳು ಭದ್ರವಾಗಿರೋದು ಹೇಗೆ? ಶತ್ರು ರಾಷ್ಟ್ರಗಳಿಂದ ತಮ್ಮನ್ನ ತಾವು ಹೇಗೆ ರಕ್ಷಿಸಿಕೊಳ್ಳುತ್ತವೆ ಅಂತ ನೋಡೋಣ ಬನ್ನಿ. ಪ್ರಪಂಚದ ಬಹುತೇಕ ಎಲ್ಲ ರಾಷ್ಟ್ರಗಳು ತಮ್ಮ ಗಡಿಗಳನ್ನ ಕಾಪಾಡಲು ಬಲಿಷ್ಠ ಸೈನ್ಯವನ್ನ ಹೊಂದಿದ್ದು, ಶತ್ರು ದಾಳಿಗಳನ್ನ ತಡೆಗಟ್ಟಲು, ಭದ್ರತೆ ಒದಗಿಸಲು, ಯುದ್ಧ ಪರಿಸ್ಥಿತಿಯನ್ನ ಎದುರಿಸುವಲ್ಲಿ ಸೈನ್ಯ ಪ್ರಮುಖ ಪಾತ್ರ ವಹಿಸುತ್ತೆ. ಆದ್ರೆ ಒಂದು ಆಶ್ಚರ್ಯಕರ ವಿಚಾರ ಏನ್ ಗೊತ್ತಾ? ವಿಶ್ವದ ಈ 36 ದೇಶಗಳಿಗೆ ಸೈನ್ಯವೇ ಇಲ್ಲ. ಈ 36 ದೇಶಗಳು ಆರಾಮಾಗಿ ನಿದ್ದೆ ಮಾಡೋಕೆ ಅಸಲಿ ಕಾರಣವೇ ಅಂತಾರಾಷ್ಟ್ರೀಯ ರಕ್ಷಣಾ ಒಪ್ಪಂದಗಳು. ಈ ದೇಶಗಳು ಸೈನ್ಯ ಕಟ್ಟಿ ಕೋಟಿಗಟ್ಟಲೆ ಖರ್ಚು ಮಾಡೋ ಬದಲು ಜಗತ್ತಿನ ದೊಡ್ಡ ದೊಡ್ಡ ದಾದಾ ದೇಶಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿವೆ. ತಮ್ಮ ದೇಶದ ರಕ್ಷಣೆಯ ಜವಾಬ್ದಾರಿಯನ್ನ ಪಕ್ಕದ ಪ್ರಬಲ ರಾಷ್ಟ್ರಗಳಿಗೆ ವಹಿಸಿಬಿಟ್ಟಿವೆ. ಉದಾಹರಣೆಗೆ ಪುಟ್ಟ ದೇಶ ವ್ಯಾಟಿಕನ್ ಸಿಟಿಯನ್ನ ಇಟಲಿ ಕಾವಲು ಕಾಯುತ್ತೆ. ಹಾಗೆಯೇ ಮೊನಾಕೋ ದೇಶಕ್ಕೆ ಫ್ರಾನ್ಸ್ ಸೆಕ್ಯೂರಿಟಿ ಗಾರ್ಡ್ ತರಹ ನಿಂತಿದೆ. ಇನ್ನು ನಮ್ಮ ಪಕ್ಕದ ಭೂತಾನ್ ಮತ್ತು ಮಾರಿಷಸ್ ದೇಶದ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ನಮ್ಮ ಭಾರತವೇ ಗುರಾಣಿಯಾಗಿ ನಿಂತು ಶತ್ರುಗಳಿಗೆ ಬೆವರಿಳಿಸುತ್ತೆ. ಗ್ರೀನ್ಲ್ಯಾಂಡ್ ಮತ್ತು ಜಿಬ್ರಾಲ್ಟರ್ನಂತಹ ಜಾಗಗಳು ಸೈನ್ಯಕ್ಕಾಗಿ ₹1 ಕೂಡ ಖರ್ಚು ಮಾಡಲ್ಲ. ಯಾಕಂದ್ರೆ ಗ್ರೀನ್ಲ್ಯಾಂಡ್ಗೆ ಡೆನ್ಮಾರ್ಕ್ ಕಾವಲಿದ್ರೆ ಫಾಕ್ಯಾಂಡ್ ಕೇಮನ್ ದ್ವೀಪಗಳು ಮತ್ತು ಬರ್ಮುಡಾಗೆ ಬ್ರಿಟನ್ ಭದ್ರತೆ ಒದಗಿಸುತ್ತೆ. ಇನ್ನು ಐಸ್ಲ್ಯಾಂಡ್ ಬಳಿ ಸ್ವಂತ ಸೈನ್ಯ ಇಲ್ಲದಿದ್ರೂ ಅದು ನ್ಯಾಟೋ ಸದಸ್ಯ ರಾಷ್ಟ್ರ. ಅಂದ್ರೆ ಐಸ್ಲ್ಯಾಂಡ್ ಮೇಲೆ ಯಾರಾದ್ರೂ ಒಂದು ಕಲ್ಲು ಎಸೆದ್ರೂ ಸಾಕು, ಅಮೆರಿಕ ಸೇರಿದಂತೆ 30ಕ್ಕೂ ಹೆಚ್ಚು ದೇಶಗಳು ಒಟ್ಟಾಗಿ ಬಂದು ಶತ್ರುಗಳನ್ನ ಬಡಿದು ಹಾಕುತ್ತೆ. ನಮ್ಮ ಭಾರತದ ಮಿಲಿಟರಿ ಪಡೆ ಹೇಗಿದೆ ಅಂತ ಈಗ ನೋಡ್ತಾ ಹೋಗೋದಾದ್ರೆ, ಭಾರತೀಯ ಸಶಸ್ತ್ರ ಪಡೆಗಳು ವಿಶ್ವದ ಅತ್ಯಂತ ಶಕ್ತಿಶಾಲಿ ಮತ್ತು ಬೃಹತ್ ಮಿಲಿಟರಿ ಪಡೆಗಳಲ್ಲಿ ಒಂದಾಗಿದೆ. ಇದು ಭೂಸೇನೆ, ನೌಕಾಪಡೆ ಮತ್ತು ವಾಯು ಪಡೆಗಳನ್ನ ಒಳಗೊಂಡಿದ್ದು 1.4 ದಶಲಕ್ಷಕ್ಕೂ ಹೆಚ್ಚು ಸಕ್ರಿಯ ಸಿಬ್ಬಂದಿಯನ್ನ ಹೊಂದಿದೆ. ಆಧುನಿಕ ತಂತ್ರಜ್ಞಾನ, ಪರಮಾಣು ಸಾಮರ್ಥ್ಯ ಮತ್ತು ಎತ್ತರದ ಯುದ್ಧ ತಂತ್ರಗಳಲ್ಲಿ ಪರಿಣತಿಯನ್ನ ಹೊಂದಿರುವ ಭಾರತ ಜಾಗತಿಕವಾಗಿ 4ನೇ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಯಾಗಿದೆ. ಭಾರತದ ಮಿಲಿಟರಿ ಪಡೆಯ ಮುಖ್ಯ ಅಂಶಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ವಿಶ್ವದ 4ನೇ ಅತ್ಯಂತ ಶಕ್ತಿಶಾಲಿ ಸೇನೆ. ಹೌದು, ಭಾರತದ ಮಿಲಿಟರಿ ಜಾಗತಿಕವಾಗಿ 4ನೇ ಸ್ಥಾನದಲ್ಲಿದೆ. ಬೃಹತ್ ಸಕ್ರಿಯ ಪಡೆ. ಸುಮಾರು 1.4 ಮಿಲಿಯನ್ ಸಕ್ರಿಯ ಸೈನಿಕರನ್ನ ಹೊಂದಿರುವ ಭಾರತ ವಿಶ್ವದ 2ನೇ ಅತಿದೊಡ್ಡ ನಿಂತಿರುವ ಸೈನ್ಯವಾಗಿದೆ. ಪರಮಾಣು ಸಾಮರ್ಥ್ಯ. ಭಾರತವು ಭೂಮಿ, ಆಕಾಶ ಮತ್ತು ನೀರೊಳಗಿನಿಂದ ಪರಮಾಣು ಕ್ಷಿಪಣಿಗಳನ್ನು ಉಡಾಯಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಭೂಸೇನೆ ಅಂದ್ರೆ ಇಂಡಿಯನ್ ಆರ್ಮಿ ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಕ ಸೈನ್ಯಗಳಲ್ಲಿ ಒಂದಾಗಿದೆ. ನೌಕಾಪಡೆ ಅಂದ್ರೆ ಇಂಡಿಯನ್ ನೇವಿ ಹಿಂದೂ ಮಹಾಸಾಗರದಲ್ಲಿ ಪ್ರಬಲ ಶಕ್ತಿಯಾಗಿದ್ದು, ವಿಮಾನವಾಹಕ ನೌಕೆಗಳನ್ನ ಅಂದ್ರೆ INS ವಿಕ್ರಮಾದಿತ್ಯ, INS ವಿಕ್ರಾಂತ್ಗಳನ್ನ ಹೊಂದಿದೆ. ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ ರಫೇಲ್, Su-30 MKI ಮತ್ತು ತೇಜಸ್ನಂತಹ ಆಧುನಿಕ ಯುದ್ಧ ವಿಮಾನಗಳೊಂದಿಗೆ ಪ್ರಬಲವಾಗಿದೆ. ಪರ್ವತ ಯುದ್ಧ ತರಬೇತಿ. ಭಾರತೀಯ ಸೈನಿಕರು ಹಿಮಾಲಯದಂತಹ ಎತ್ತರದ ಪ್ರದೇಶಗಳಲ್ಲಿ ಯುದ್ಧ ಮಾಡಲು ವಿಶ್ವದ ಅತ್ಯುತ್ತಮ ತರಬೇತಿಯನ್ನ ಹೊಂದಿದ್ದಾರೆ. ಆಧುನೀಕರಣ. ಭಾರತ ರಕ್ಷಣಾ ಉಪಕರಣಗಳಿಗಾಗಿ ಸ್ವದೇಶಿ ಉತ್ಪಾದನೆಗೆ ಅಂದ್ರೆ ಮೇಕ್ ಇನ್ ಇಂಡಿಯಾಗೆ ಒತ್ತು ನೀಡ್ತಾ ಇದೆ ಮತ್ತು ರಕ್ಷಣಾ ಬಜೆಟ್ನಲ್ಲಿ ಅಗ್ರಸ್ಥಾನದಲ್ಲಿದೆ. ಭಾರತದ ಮಿಲಿಟರಿಯ ಮುಖ್ಯ ಪಡೆಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ, ಭಾರತೀಯ ಸೇನೆ ಅಂದ್ರೆ ಆರ್ಮಿ, ಇದರಲ್ಲಿ ಭಾರತೀಯ ನೌಕಾಪಡೆ ಅಂದ್ರೆ ನೇವಿ, ಭಾರತೀಯ ವಾಯುಪಡೆ ಅಂದ್ರೆ ಏರ್ಫೋರ್ಸ್, ಭಾರತೀಯ ಕೋಸ್ಟ್ ಗಾರ್ಡ್, ಹಾಗೆ ಅರೆ ಸೈನಿಕ ಪಡೆಗಳು ಅಂದ್ರೆ ಪ್ಯಾರಾಮಿಲಿಟರಿ ಫೋರ್ಸಸ್, ಇದರಲ್ಲಿ CRPF, BSF, ITBP, CISF, SSB ಹಾಗೂ NSG ಸೇರಿದೆ.
ಭಾರತದ ರಾಷ್ಟ್ರಪತಿಗಳು ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಆಗಿರ್ತಾರೆ. ಭಾರತ ಹೆಚ್ಚಾಗಿ ಚೀನಾ ಮತ್ತು ಪಾಕಿಸ್ತಾನದ ಗಡಿ ರಕ್ಷಣೆಯ ಮೇಲೆ ಗಮನ ಹರಿಸುತ್ತೆ. ನಮ್ಮ ಭಾರತದ ಮಿಲಿಟರಿ ಪಡೆಯನ್ನ ನಾವೀಗ ಗಮನಿಸಿದ್ವಿ. ಇದನ್ನ ನೋಡ್ತಾ ಹೋದ್ರೆ ನಮ್ಮ ಭಾರತ ಎಷ್ಟು ಸದೃಢವಾಗಿದೆ ಅನ್ನೋದನ್ನ ತಿಳ್ಕೊಳ್ಬಹುದು. ಆದ್ರೆ ಬೇರೆ ಅಂದ್ರೆ ವಿಶ್ವದ 36 ದೇಶಗಳಿಗೆ ಸೈನ್ಯವೇ ಇಲ್ಲ. ಈ ದೇಶಗಳು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿದೆ. ಉದಾಹರಣೆಗೆ ಪುಟ್ಟ ದೇಶ ವ್ಯಾಟಿಕನ್ ಸಿಟಿಯನ್ನ ಇಟಲಿ ಕಾವಲು ಕಾಯುತ್ತೆ. ಹಾಗೆ ಮೊನಾಕೋ ದೇಶಕ್ಕೆ ಫ್ರಾನ್ಸ್ ಸೆಕ್ಯೂರಿಟಿ ಗಾರ್ಡ್ ತರಹ ನಿಂತಿದೆ. ಇನ್ನು ನಮ್ಮ ಪಕ್ಕದ ಭೂತಾನ್ ಮತ್ತು ಮಾರಿಷಸ್ ದೇಶದ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ನಮ್ಮ ಭಾರತವೇ ಗುರಾಣಿಯಾಗಿ ನಿಂತು ಶತ್ರುಗಳಿಗೆ ಬೆವರಿಳಿಸುತ್ತೆ. ಈ 36 ದೇಶಗಳು ಆರಾಮಾಗಿ ನಿದ್ದೆ ಮಾಡೋಕೆ ಅಸಲಿ ಕಾರಣವೇ ಅಂತಾರಾಷ್ಟ್ರೀಯ ರಕ್ಷಣಾ ಒಪ್ಪಂದಗಳು.